صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ನಿಮ್ಮ ಪತ್ನಿಗೆ ಈ ಸ್ವಭಾವ ಇದ್ದರೆ ನಿಮಗೆ ಇಹಲೋಕ ಮತ್ತು ಪರಲೋಕದಲ್ಲಿ ಅದಕ್ಕಿಂತ ಖೈರ್ ಬೇರೊಂದಿಲ್ಲ. ಇಮಾಮ್ ತಬರಾನಿ ರಲಿಯಲ್ಲಾಹು ಅನ್ಹೂರವರು ವರದಿ ಮಾಡಿದಂತಹ ಹದೀಸ್ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹೂರವರಿಂದ ನಿವೇದನೆ. ಅನ್ನ ರಸೂಲಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಅರ್ಬಉನ್ ಮನ್ ಉತಿಯಹುನ್ನ ಉತಿಯ ಖೈರದ್ ದುನ್ಯಾ ವಲ್ ಆಖಿರ. 4 ಸಂಗತಿಗಳು ಯಾರಿಗಾದರೂ ಅಲ್ಲಾಹನು ನೀಡಿದರೆ ಆತನಿಗೆ ಇಹಲೋಕ ಮತ್ತು ಪರಲೋಕದಲ್ಲಿ ಅದಕ್ಕಿಂತ ಒಳಿತು ಬೇರೊಂದಿಲ್ಲ. 1ನೇಯದ್ದು ಕಲ್ಬನ್ ಶಾಕಿರ, ಕೃತಜ್ಞತೆಯನ್ನು ಸಲ್ಲಿಸುವ ಮನಸ್ಥಿತಿ ಇರುವಂತಹ ಹೃದಯ. ಅದೇ ರೀತಿ 2ನೇಯದು ವಲಿಸಾನನ್ ದಾಕಿರ, ವಿಕ್ರ್ ಹೇಳುವಂತಹ ನಾಲಗೆ. ಅದೇ ರೀತಿ 3ನೇಯದು ಬದನನ್ ಅಲಲ್ ಬಲಾಯಿ ಸ್ವಾಬಿರ, ಸಂಕಷ್ಟಗಳು ಬರುವಾಗ, ನೋವುಗಳು ಬರುವಾಗ ಕ್ಷಮೆ ವಹಿಸುವಂತಹ ಶರೀರ. ಅದೇ ರೀತಿ 4ನೇಯದು ವಜೌಜತುನ್ ಲಾ ತಬಗೀಹಿ ಖೌನನ್ ಫಿ ನಫ್ಸಿಹಾ ವಲಾ ಮಾಲಿಹಾ, ಅವಳ ಶರೀರದಲ್ಲೋ ಅಥವಾ ಪತಿಯ ಸಂಪತ್ತಿನಲ್ಲೋ ವಂಚನೆಯನ್ನು ತೋರಿಸದಂತಹ ಮಹಿಳೆ ಅವಳಾಗಿದ್ದಾಳೆ. ಇಹಲೋಕದಲ್ಲೂ ಪರಲೋಕದಲ್ಲೂ ನಿಮಗೆ ಸಿಗುವಂತಹ ಅತಿ ದೊಡ್ಡ ಒಳಿತು ಎಂದು. ಇಲ್ಲಿ ಅಲ್ಲಾಹನು 4 ಸಂಗತಿಗಳನ್ನು ನಾನು ನಿಮಗೆ ನೀಡಿದ್ದರೆ ಅದು ನಾನು ನಿಮಗೆ ಇಹಲೋಕದಲ್ಲೂ ಪರಲೋಕದಲ್ಲೂ ನೀಡುವಂತಹ ಅತಿ ದೊಡ್ಡ ಖೈರಾಗಿದೆ ಎಂದು ಹೇಳ್ತಾರೆ. ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, 1ನೇಯದು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಹೃದಯ. ಅದೇ ರೀತಿ 2ನೇಯದು ವಿಕ್ರ್ ಹೇಳುವಂತಹ ನಾಲಗೆ. 3ನೇಯದು ಕ್ಷಮೆ ವಹಿಸುವಂತಹ ಶರೀರ. ಅದೇ ರೀತಿ 4ನೇಯದ್ದು ನಿಮ್ಮ ಪತ್ನಿ. ಆ ಪತ್ನಿಗೆ ಈ 2 ಸ್ವಭಾವ ಇರಬೇಕು. ಒಂದು ಅವಳ ನಫ್ಸ್, ಅವಳ ಶರೀರದಲ್ಲಿ. 2ನೇಯದು ಪತಿಯ ಸಂಪತ್ತಿನಲ್ಲಿ ವಂಚನೆಯನ್ನು ತೋರಿಸ್ತಾ ಇಲ್ಲ. ಹಾಗಿದ್ದರೆ ಖಂಡಿತವಾಗಿಯೂ ನಿಮಗೆ ಅತಿ ದೊಡ್ಡ ಒಳಿತು ಅದಾಗಿದೆ ಎಂದು. ಆದ್ದರಿಂದ ಈ ತರಗತಿಯನ್ನು ಕೇಳುವಂತಹ ಮಹಿಳೆಯರು ಈ 2 ಸ್ವಭಾವ ನಿಮ್ಮಲ್ಲಿ ಇರುವಂತೆ ನೀವು ನೋಡಿಕೊಳ್ಬೇಕು. ಇದ್ದರೆ ನೀವಾಗಿದ್ದೀರಾ ನಿಮ್ಮ ಪತಿಗೆ ಅಲ್ಲಾಹ ನೀಡಿದಂತಹ ಅತಿ ದೊಡ್ಡ ಒಳಿತು. ಅಲ್ಲಾಹನ ಆ ಒಂದು ವಿಭಾಗದಲ್ಲಿ ನಿಮ್ಮನ್ನು ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.